ತಕ್ಷಣದ ಗ್ಯಾರಂಟಿಯ ಅತಿದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಒನ್ಸ್ ಅಗೇನ್ ಕಾಂಗ್ರೆಸ್ಗೆ ಸಂಬಂಧಪಟ್ಟದ್ದು. ಇದು ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಅಲ್ಲ, ರಾಷ್ಟ್ರ ಮಟ್ಟದಲ್ಲೇ ಅತಿ ದೊಡ್ಡ ಬೆಳವಣಿಗೆಗೆ ಕಾಂಗ್ರೆಸ್ ಪಾಳೆಯ ಸಾಕ್ಷಿ ಆಗ್ತಾ ಇದೆಯಾ? ಹೈಕಮಾಂಡ್ ಮಟ್ಟದಲ್ಲೇ ಅನೇಕ ಬದಲಾವಣೆಗಳು ಆಗಬಹುದಾ ಅನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಯಾರ ಪಟ್ಟ ಬದಲಾವಣೆ ಆಗಬಹುದು, ಹೈಕಮಾಂಡ್ ಮಟ್ಟದಲ್ಲೇ ಬೆಳವಣಿಗೆ ಆಗುತ್ತೆ ಅಂದ್ರೆ ಅಂಥದ್ದೇನಿರಬಹುದು ಅನ್ನೋದರ ಕುರಿತ ಡೀಟೇಲ್ಸ್ ಅನ್ನ, ಇನ್ಸೈಡ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಕಾಂಗ್ರೆಸ್ ನಲ್ಲಿ ಬದಲಾವಣೆ ಆಗುವುದು ಫಿಕ್ಸ್ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಬಹುದೊಡ್ಡ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುವುದು ಫಿಕ್ಸ್ ಅಂತ ಹೇಳ್ತಾ ಇದೆ ಮೂಲಗಳು. ಪ್ರಮುಖವಾಗಿ ಬಿಹಾರ ಎಲೆಕ್ಷನ್ ಬಳಿಕ ದೊಡ್ಡ ಬದಲಾವಣೆ ಆಗಬಹುದು ಕಾಂಗ್ರೆಸ್ ಪಾಳೆಯದಲ್ಲಿ. ಕಾಂಗ್ರೆಸ್ ಹೈಕಮಾಂಡ್ ನಿಂದಲೇ ಬಹುದೊಡ್ಡ ಚೇಂಜ್. ಎಐಸಿಸಿ ಕೆಪಿಸಿಸಿ ಮಟ್ಟದಲ್ಲೇ ಆಗುತ್ತಂತೆ ಬಹುದೊಡ್ಡ ಬದಲಾವಣೆ. ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತ ಬಹುದೊಡ್ಡ ಸುದ್ದಿ ಅಂತ ಹೇಳ್ತಾ ಇದೆ. ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೇ ಕೆಲವರ ಪಟ್ಟ ಬದಲಾವಣೆ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈಗ ಬಿಹಾರ ಎಲೆಕ್ಷನ್ ಇದೆ. ಬಿಹಾರ ಎಲೆಕ್ಷನ್ ಮೇಲೆ ಇಡೀ ಕಾಂಗ್ರೆಸ್ ಪಾಳೆಯ ಸಖತ್ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಎಲೆಕ್ಷನ್ ಮುಕ್ತಾಯ ಆದ ಬಳಿಕ ಕೆಲವರ ಪಟ್ಟ, ಕೆಲವರ ಹುದ್ದೆ ಬದಲಾವಣೆ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅದೆಲ್ಲದಕ್ಕೂ ಕೂಡ ಮುಹೂರ್ತ ಫಿಕ್ಸ್ ಮಾಡಿದೆ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಹಾಗಾದ್ರೆ ಯಾರ ಪಟ್ಟ ಬದಲಾವಣೆ ಆಗುತ್ತೆ ಅನ್ನುವಂತ ಹಿಂಟ್ ಅಂತೂ ನಿಮಗೆ ಸಿಕ್ಕಿದೆ. ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪಟ್ಟದಿಂದ ಕೆಳಗಿಳಿಸಬಹುದಾ, ಈ ಪ್ರಶ್ನೆ ಇದೆ. ಸಂಕ್ರಾಂತಿ ವೇಳೆಗೆ ಎಐಸಿಸಿ ಮಟ್ಟದಲ್ಲೇ ಅತಿ ದೊಡ್ಡ ಬದಲಾವಣೆ ಆಗುವುದು ಫಿಕ್ಸ್ ಅಂತೆ. ಪ್ರಮುಖವಾಗಿ ಸಂಕ್ರಾಂತಿ ವೇಳೆಗೆ ಎಐಸಿಸಿ ಮಟ್ಟದಲ್ಲೇ ಬಹುದೊಡ್ಡ ಬದಲಾವಣೆ ಆಗುವುದು ನಿಶ್ಚಿತ ಅನ್ನೋದರ ಮಾಹಿತಿ ಸದ್ಯ ಸಿಗ್ತಾ ಇದೆ. ಯೂಶಲಿ ಸಂಕ್ರಾಂತಿ ಬಂದ್ರೆ ದೊಡ್ಡ ಮಟ್ಟದ ಕ್ರಾಂತಿ ಅಂತ ರಾಜಕೀಯ ಪಕ್ಷದಲ್ಲೇ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಸಂಕ್ರಾಂತಿ ವೇಳೆಗೆ ಅತಿ ದೊಡ್ಡ ಬೆಳವಣಿಗೆ ಕಾಂಗ್ರೆಸ್ ಪಾಳೆಯಕ್ಕೆ ಆಗಬಹುದು ಅಂತ ಅಧ್ಯಕ್ಷರಾಗಿ ರಾಹುಲ್ ಗಾಂಧಿ ನೇಮಕ ಮಾಡೋದಕ್ಕೆ ಹೈಕಮಾಂಡ್ ಚಿಂತನೆ ನಡೆಸಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ರಾಹುಲ್ ಗಾಂಧಿ ಹೋರಾಟದಿಂದ ವಿಪಕ್ಷ ಸ್ಥಾನಕ್ಕೇರಿದೆ ಕಾಂಗ್ರೆಸ್ ಪಕ್ಷ. ಖರ್ಗೆ ಅವಧಿ ಮುಕ್ತಾಯವಾದ ಬಳಿಕ ರಾಹುಲ್ ಗಾಂಧಿಯವರು ಎಐಸಿಸಿ ಅಧ್ಯಕ್ಷರಾಗುವುದು ಬಹುತೇಕ ನಿಶ್ಚಿತ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹಾಗಾದ್ರೆ ಮುಂದಿನ ನಡೆ ಏನು, ಇದು ಕೂಡ $1 ಮಿಲಿಯನ್ ಪ್ರಶ್ನೆ. ಕಾರಣ ಎಐಸಿಸಿ ಅಧ್ಯಕ್ಷರಾಗಿರೋ ಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿದ್ರು. ಯಾವುದೇ ವಿಚಾರಗಳಿಗೆ ಅವರು ಮುಂದಾಗ್ತಿರ್ಲಿಲ್ಲ. ಅಂದ್ರೆ ಏನೇ ಬದಲಾವಣೆಗಳಿದ್ರು ಕೂಡ ಅದರ ಬಗ್ಗೆ ಮುತುವರ್ಜಿ ವಹಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ನಿರ್ಧಾರಗಳನ್ನ ಕೈಗೊಳ್ತಾ ಇರಲಿಲ್ಲ. ಕಾರಣ ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯರಾಗಿರೋ ಕಾರಣದಿಂದ. ಬಟ್ ಈಗ ರಾಷ್ಟ್ರೀಯ ರಾಜಕಾರಣದಿಂದ ಕೆಳಗಿಳಿದ ಬಳಿಕ, ಅಲ್ಲಿಂದ ಸೈಡ್ ಆದ ಬಳಿಕ ರಾಜ್ಯ ರಾಜಕಾರಣಕ್ಕೆ ಅವರು ಎಂಟ್ರಿ ಕೊಡಬಹುದಾ, ಈ ಪ್ರಶ್ನೆಗಳು ಕೂಡ ಇದೆ.